ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಾಳೆಹಣ್ಣಿನ ಕೇಕ್ ಅಥವಾ ಬನಾನಾ ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ವೆರಿ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ಕೇಕ್ ಬೇಕ್ ಮಾಡೋರು ಪರ್ಫೆಕ್ಟಾಗಿ ಮಾಡ್ಕೋಬೋದು, ಯಾವುದೇ ಕನ್ಫ್ಯೂಷನ್ ಇಲ್ಲದೆ. ಇದು ಮಕ್ಕಳಿಗೆ ಹೇಳಿ ಮಾಡಿಸಿದ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ರೂಮ್ ಟೆಂಪ್ರೇಚರಲ್ಲಿ 2-3 ದಿನ ಹಾಳಾಗೋದೇ ಇಲ್ಲ. ಓಕೆ, ಹಾಗಿದ್ದರೆ ಈ ಸ್ಪಾಂಜಿ ಆ್ಯಂಡ್ ಸ್ಮೂತ್ ಬನಾನಾ ಕೇಕ್ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಹೇಗಿದ್ದರೂ ಕ್ರಿಸ್ಮಸ್ ನಡೀತಾ ಇದೆ, ಈ ರೆಸಿಪಿನ ನೀವು ಟ್ರೈ ಮಾಡಿ. ಇಲ್ಲಿ ಮೊದಲೇದಾಗಿ ನಾನು ಒಂದು ಟಿನ್ನನ್ನು ತೊಗೊಂಡಿದ್ದೀನಿ. ಸಿಲ್ವರ್ದು ಇರುತ್ತಲ್ಲ, ಸಿಲ್ವರ್ ಟಿನ್ನನ್ನೇ ತೊಗೊಳ್ಳಿ. ಸ್ಟೀಲ್ದು ಬರುತ್ತೆ, ಬಟ್ ಅದು ಒಂದು ಸ್ವಲ್ಪ ಹೊತ್ತೋಗ್ಬಿಡುತ್ತೆ. ಓಕೆ, ಇವಾಗ ಇದಕ್ಕೆ ಉಲ್ಟಾ ಮಾಡಿ ಒಂದು ಬಟರ್ ಪೇಪರನ್ನು ಅಳತೆ ಮಾಡ್ಕೊಳಕ್ಕೆ ಈ ಟಿನ್ನನ್ನು ಉಲ್ಟಾ ಮಾಡ್ಕೊಂಡಿದ್ದೀನಿ. ವೆರಿ ಈಸಿಯಾಗಿ ಮಾಡ್ಕೋಬೋದು. ಈ ಥರ ವಿಡಿಯೋದಲ್ಲಿ ತೋರಿಸಿದ್ದೀನಲ್ವಾ, ಈ ಥರ ಬಟರ್ ಪೇಪರನ್ನು ಕಟ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ರೌಂಡ್ ಶೇಪಲ್ಲಿ ಟಿನ್ ತಳಕ್ಕೆ ಕುತ್ಕೊಳ್ಳುತ್ತೆ. ಇವಾಗ ಟಿನ್ಗೆ ಕುಕಿಂಗ್ ಆಯಿಲನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಫುಲ್ಲು. ಇವಾಗ ಬಟರ್ ಪೇಪರ್ ಹಾಕಿದ್ದೀನಿ ನೋಡಿ, ಇದ್ರ ಮೇಲೇನು ಆಯಿಲ್ ಅಪ್ಲೈ ಮಾಡ್ಕೋಬೇಕು. ಇವಾಗ ಟಿನ್ ರೆಡಿ ಆಗಿದೆ. ಆ್ಯಕ್ಚುಲಿ ಈ ಕಂಟೈನರ್ ಸೈಜ್ ಬಂದ್ಬಿಟ್ಟು 3/4 kg, ಬಟ್ ಅರ್ಧ kg ಕೇಕ್ ಅಷ್ಟೇ ಮಾಡ್ಕೋಬೇಕು. ಇವಾಗ ಸೆಕೆಂಡ್ ಪ್ರಿಪ್ರೇಷನ್ ಬಂದ್ಬಿಟ್ಟು ಒಂದು ಓಲ್ಡ್ ಸಿಲ್ವರ್ ಕುಕ್ಕರನ್ನು ಪ್ರೀ ಹೀಟ್ ಮಾಡ್ಕೊತಾ ಇದ್ದೀನಿ. 10 ಮಿನಿಟ್ಸು ಲೋ ಫ್ಲೇಮಲ್ಲಿ. ಗ್ಯಾಸ್ಕೆಟ್ ಹಾಕೋಬೇಡಿ, ಹಾಗೆ ವಿಷಲ್ ಹಾಕೋಬೇಡಿ. ಥರ್ಡ್ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, 3 ಮೀಡಿಯಂ ಸೈಜ್ದು ಬಾಳೆಹಣ್ಣನ್ನ ತಗೊಂಡಿದ್ದೀನಿ. ಇವಾಗ ಇದನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಮಿಕ್ಸಿ ಜಾರಲ್ಲಿ. ದೊಡ್ಡ ಮಿಕ್ಸಿ ಜಾರನ್ನ ತಗೊಳ್ಳಿ. ಇವಾಗ ಬಾಳೆಹಣ್ಣನ್ನ ತಗೊಂಡಿದ್ದೀನಲ್ಲ, ಇದಕ್ಕಿನ್ನ ಹಣ್ಣಾಗಿರೋ ಬಾಳೆಹಣ್ಣನ್ನು ತಗೋಬಹುದು, ಬಟ್ ಕೊಳ್ತೋಗಿರ್ಬಾರ್ದು ಅಷ್ಟೇ. ನಾನಿಲ್ಲಿ 3/4 ಕಪ್ನಷ್ಟು ಸಕ್ಕರೆನ ತಗೊಂಡಿದ್ದೀನಿ. 3/4 ಕಪ್ ತಗೊಂಡ್ರೆ ಸ್ವೀಟು ಪರ್ಫೆಕ್ಟ್ ಆಗಿರುತ್ತೆ. ಇಲ್ಲಿ ಇವಾಗ ಅರ್ಧ ಕಪ್ನಷ್ಟು ಕುಕಿಂಗ್ ಆಯಿಲ್ ಅನ್ನ ತಗೊಂಡಿದ್ದೀನಿ. ನೋಡಿ, ಸೇಮ್ ಮೆಜರ್ಮೆಂಟೇ ಯೂಸ್ ಮಾಡ್ತಾ ಇದ್ದೀನಿ ಕಪ್ಪನ್ನ. ಇವಾಗ ಇದನ್ನ ನುಣ್ಣಗೆ ರುಬ್ಕೋಬೇಕು. ನೋಡಿ, ರೆಡಿ ಆಯ್ತು. ನುಣ್ಣಗಿರೋ ಲಿಕ್ವಿಡ್ ರೆಡಿ ಆಯ್ತು ನೋಡಿ. ಇವಾಗ ಇದಕ್ಕೆ ಸೇಮ್ ಮೆಜರ್ಮೆಂಟ್ ಕಪ್ ಅನ್ನೇ ಯೂಸ್ ಮಾಡಿ 1.5 ಕಪ್ನಷ್ಟು ಮೈದಾ ಹಿಟ್ಟನ್ನ ತಗೋತಾ ಇದ್ದೀನಿ. ಇವಾಗ ಸೇಮ್ ಮೆಜರ್ಮೆಂಟ್ ಕಪ್ಪಿಂದ 1/2 ಕಪ್, ಅರ್ಧ ಕಪ್ನಷ್ಟು ಹಾಲನ್ನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಹಾಲು ಲಾಸ್ಟ್ ಅಲ್ಲೇ ಹಾಕೋಬಹುದು. ತುಂಬ ಗಟ್ಟಿಯಾಗಿರೋ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಹಾಲನ್ನು ಲಾಸ್ಟಲ್ಲಿ ಹಾಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಹಾಲು ಹಾಕೋಬೋದು. ಇವಾಗ ಇದೇ ಮೆಜರ್ಮೆಂಟ್ ಕಪ್ಪಿಂದ 1/2 ಕಪ್ಪು ಮೊಸರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಒಂದು ಬೇರೆ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿರೋ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬಂದಿದೆ. ಇವಾಗ 1-2 ಚಿಟಿಕೆಯಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ, ಪಿಂಕ್ ಸಾಲ್ಟು. 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡು 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಹಾಕೋತಾ ಇದ್ದೀನಿ. ಇವಾಗ ಅರ್ಧ ಟೀ ಸ್ಪೂನಷ್ಟು ಕುಕ್ಕಿಂಗ್ ಸೋಡಾನ ಹಾಕೋತಾ ಇದ್ದೀನಿ, ಅಡುಗೆ ಸೋಡಾನ. ನೋಡಿ, ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೋತಾ ಇದ್ದೀನಿ 1 ನಿಮಿಷದಷ್ಟು. ತುಂಬ ಹೊತ್ತು ಬೀಟ್ ಮಾಡ್ಕೋಬೇಡಿ. ಇವಾಗ ಚಾಕೋ ಚಿಪ್ಸನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಆಯಿಲ್ ಅಪ್ಲೈ ಮಾಡಿ ಇಟ್ಕೊಂಡಿದ್ವಲ್ಲ ಈ ಕಂಟೈನರ್ಗೆ ಇದನ್ನು ಹಾಕೋತಾ ಇದ್ದೀನಿ. ಈ ಥರ ಒಂದೆರಡು ಸಾರಿ ಟ್ಯಾಪ್ ಮಾಡ್ಕೊಳ್ಳಿ. ಏರ್ ಬಬಲ್ಸ್ ಇದ್ದರೆ ಆಚೆ ಬರುತ್ತೆ. ಇವಾಗ ಡೆಕೋರೇಷನ್ ಪರ್ಪಸ್ಸು ಮೇಲೆ ಒಂದು ಸ್ವಲ್ಪ ಚಾಕೋ ಚಿಪ್ಸನ್ನು ಹಾಕೋತಾ ಇದ್ದೀನಿ. ಕುಕ್ಕರನ್ನು ಪ್ರೀ ಹೀಟ್ ಮಾಡ್ಕೊಳಕ್ಕೆ ಇಟ್ಟಿದ್ನಲ್ಲ, ಈ ಕುಕ್ಕರಲ್ಲಿ ಇವಾಗ ಈ ಕಂಟೈನರನ್ನು ಇಟ್ಕೋತಾ ಇದ್ದೀನಿ. ಇವಾಗ ಇದನ್ನು ಕ್ಲೋಸ್ ಮಾಡಿ ಟೋಟಲಾಗಿ 40 to 45 ಮಿನಿಟ್ಸ್ನಷ್ಟು ಬೇಕ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ 20 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋತಾ ಇದ್ದೀನಿ, ಹಾಗೆ ಲಾಸ್ಟ್ 20 ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಕೇಕು ಪರ್ಫೆಕ್ಟಾಗಿ ಬಂದಿದೆ. 40 ನಿಮಿಷ ಆಗೋಯ್ತು. ನೋಡ್ತಾ ಇದ್ದೀನಿ, ಚೆಕ್ ಮಾಡ್ಕೋತಾ ಇದ್ದೀನಿ, ಪರ್ಫೆಕ್ಟಾಗಿ ಬೆಂದಿದೆ. ಇವಾಗ ನೋಡಿ, ಒಂಚೂರು ಕೈಗೆ ಅಂಟ್ತಾ ಇಲ್ಲ. ಚೆಕ್ ಮಾಡ್ತಾ ಇರಬೇಕಾದ್ರೆ ಏನಾದರೂ ಒಂದು ಸ್ವಲ್ಪ ಹಸಿ ಅನಿಸಿದರೆ ಮತ್ತೆ 5 ಮಿನಿಟ್ಸು ಬೇಕ್ ಮಾಡ್ಕೋಬೋದು. ಇವಾಗ ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ಈ ಟೂತ್ ಪಿಕ್ಕರ್ ಕೂಡ ಅಂಟ್ತಾ ಇಲ್ಲ, ಡ್ರೈ ಅನಿಸ್ತಾ ಇದೆ. ಇವಾಗ ಸ್ಟೋವ್ ಆಫ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಟ್ಬಿಡ್ತೀನಿ. ಇವಾಗ ತುಂಬ ಹಾಟ್ ಇರುತ್ತಲ್ವ, ಆವಾಗ ಡಿಮೋಲ್ಡ್ ಮಾಡ್ಕೋಬೇಡಿ.
ಸ್ವಲ್ಪ ಉಗುರು ಬೆಚ್ಚಗಾಗುತ್ತಲ್ಲ, ವಾರ್ಮ್ ಆಗುತ್ತಲ್ಲ, ಆವಾಗ ಡಿಮೋಲ್ಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಚಾಕುವಿಂದ ನೈಫಿಂದ ಡಿಮೋಲ್ಡ್ ಮಾಡ್ಕೋತಾ ಇದ್ದೀನಿ. ವೆರಿ ಈಸಿಯಾಗಿ ಬರುತ್ತೆ, ಯಾವುದೇ ಜಂಜಾಟನೇ ಇರಲ್ಲ, ಅಂಟ್ಕೊಂಡ್ಬಿಡುತ್ತೆ ಹಾಗೆ ಅಂತ. ನೋಡಿ ಈಸಿಯಾಗೆ ಡಿಮೋಲ್ಡ್ ಮಾಡಿಕೊಂಡು ಒಂದು ಪ್ಲೇಟ್ ಮೇಲೆ ಹಾಕೋತಾ ಇದ್ದೀನಿ. ಬಟರ್ ಪೇಪರ್ ಹಾಕಿದ್ವಲ್ಲ ಅದನ್ನು ತೆಗಿತಾ ಇದ್ದೀನಿ. ನೋಡಿ ವಾವ್, ಎಷ್ಟು ಬ್ಯೂಟಿಫುಲ್ಲಾಗಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ನಾನು ಇದನ್ನು ಸರ್ವ್ ಮಾಡ್ಕೋತೀನಿ ಇವಾಗ. ನೋಡಿ ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡಿ ಇಟ್ಕೊಂಡು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಮಕ್ಕಳಿಗೆ ಡೈಲಿ ಸ್ನ್ಯಾಕ್ಸ್ ಆಗಿ ಅಥವಾ ಸ್ನ್ಯಾಕ್ಸ್ ಬಾಕ್ಸಿಗೆ ಕಳಿಸ್ಬೋದು ಸ್ಕೂಲ್ಗೆ. ಇವಾಗ ನೋಡಿ ಎಷ್ಟು ಸ್ಪಾಂಜಿಯಾಗಿ ಮತ್ತು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ. ಟೆಕ್ಸ್ಚರ್ ನೀವು ನೋಡ್ತಾ ಇರ್ಬೋದು, ಒಂಥರ ಗೂಡಾಗಿ ಬಂದಿರುತ್ತೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸೂಪರಾಗಿದೆ ನೋಡಿ. ಇವಾಗ ನೋಡಿ ಈ ಬಾಳೆಹಣ್ಣು ಯೂಸ್ ಮಾಡಿರೋದ್ರಿಂದ ಹೆಲ್ದಿನೂ ಆಗಿರುತ್ತೆ. ಹಾಗೆ ಮೈದಾ ಹಿಟ್ಟು ಬದಲಾಗಿ ನೀವು ಬೇಕಿದ್ದರೆ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ಸಕ್ಕರೆ ಬದಲಾಗಿ ಬೆಲ್ಲದ ಪೌಡ್ರ್ ಸಿಗುತ್ತಲ್ಲ ಅದನ್ನು ಯೂಸ್ ಮಾಡಿ ಈ ಕೇಕನ್ನು ರೆಡಿ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ. ಹೇಗಿದ್ದರೂ ಕ್ರಿಸ್ಮಸ್ ನಡೀತಾ ಇದೆ, ವೆಕೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.